ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಬಾರಿ ಯುಪಿಎಸ್ಸಿ ಸಾಧಕರು, ಅದರಲ್ಲೂ ಕರ್ನಾಟಕದ ಸಾಧಕರ ಕಿರು ಪರಿಚಯವನ್ನ ಮಾಡಿಕೊಡ್ತೀನಿ. 2024ನೇ ಸಾಲಿನ ಟಾಪರ್ ಪಟ್ಟಿಯನ್ನ ಕೇಂದ್ರ ಲೋಕಸೇವಾ ಆಯೋಗ ಬಿಡುಗಡೆ ಮಾಡಿದೆ. ಪ್ರಯಾಗ್ರಾಜ್ನ ಶಕ್ತಿ ದುಬೆ ಅವರು 2024ರ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. 1009 ಅಭ್ಯರ್ಥಿಗಳಲ್ಲಿ ಕರ್ನಾಟಕ ರಾಜ್ಯದ ಇಬ್ಬರು ಟಾಪ್ 50 ರ್ಯಾಂಕ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗವು ಪ್ರಕಟಿಸಿದ ಫಲಿತಾಂಶದಲ್ಲಿ ಕರ್ನಾಟಕದಿಂದ 29 ಅಭ್ಯರ್ಥಿಗಳು ಯುಪಿಎಸ್ಸಿ ಸೇವೆಗೆ ಆಯ್ಕೆಯಾಗಿದ್ದಾರೆ. 2024ನೇ ಸಾಲಿನಲ್ಲಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಗೆ 20 ರ್ಯಾಂಕ್ಗಳು ಲಭಿಸಿವೆ. ಯುಪಿಎಸ್ಸಿ ಟಾಪ್ 50ಯಲ್ಲಿ ರಾಜ್ಯದ ಆರ್ ರಂಗಮಂಜುಗೆ 24ನೇ ರ್ಯಾಂಕ್ ಸಿಕ್ಕಿದೆ. ರಂಗಮಂಜು ಅವರು ಇನ್ಸೈಟ್ ಐಎಎಸ್ ವಿದ್ಯಾರ್ಥಿಯಾಗಿದ್ದಾರೆ. ಸಚಿನ್ ಬಸವರಾಜ್ ಗುತ್ತೂರು ಅವರು 41ನೇ ಟಾಪರ್ ಆಗಿದ್ದಾರೆ. ಅಕ್ಕ ಐಎಎಸ್ ಅಕಾಡೆಮಿಯಲ್ಲಿ ಈ ಬಾರಿ ಒಟ್ಟು 8 ಅಭ್ಯರ್ಥಿಗಳು ಯುಪಿಎಸ್ಸಿ ಪಾಸ್ ಮಾಡಿದ್ದಾರೆ. ಕರ್ನಾಟಕದ ಟಾಪರ್ಗಳ ಪಟ್ಟಿಯನ್ನ ನೋಡೋದಾದ್ರೆ ಆರ್ ರಂಗಮಂಜು 24ನೇ ರ್ಯಾಂಕ್, ಬಸವರಾಜ್ ಗುತ್ತೂರು 41ನೇ ರ್ಯಾಂಕ್, ಬಿಎಂ ಮೇಘನಾ 425ನೇ ರ್ಯಾಂಕ್, ಭರತ್ ಸಿ ಯಾರಂ 567, ಡಾಕ್ಟರ್ ಭಾನುಪ್ರಕಾಶ್ 523, ನಿಖಿಲ್ ಎಂಆರ್ 724, ಟಿ ವಿಜಯ್ ಕುಮಾರ್ 894, ಹನುಮಂತಪ್ಪ ನಂದಿ 910, ಮೋಹನ್ ಪಾಟೀಲ್ 984ನೇ ರ್ಯಾಂಕ್ ಪಡೆದಿದ್ದಾರೆ. ಕೋಲಾರದ ಎ ಮಧುಗೆ 544ನೇ ರ್ಯಾಂಕ್ ಬಂದಿದೆ. ಇವರ ಸಾಧನೆ ಎಲ್ಲರಿಗೂ ಸ್ಫೂರ್ತಿ. ಸೋತು 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 ಗೆದ್ದವರು ಇವರು. ಯುಪಿಎಸ್ಸಿಯಲ್ಲಿ 4ನೇ ಬಾರಿ ಯಶಸ್ವಿಯಾದ ಎ ಮಧು 3 ಬಾರಿ ಯುಪಿಎಸ್ಸಿ ಸಂದರ್ಶನ ಎದುರಿಸಿ 4ನೇ ಸಲ ಗೆಲುವು ಪಡೆದಿದ್ದಾರೆ. ಇವರು ಕೋಲಾರ ತಾಲೂಕಿನ ಇರಗಸಂದ್ರ ಗ್ರಾಮದವರು. ಕೃಷಿಕ ಆನಂದಪ್ಪ ಮತ್ತು ಸುಶೀಲಮ್ಮ ದಂಪತಿಯ ಪುತ್ರ ಎ ಮಧು. ಅಗ್ರಿಕಲ್ಚರ್ ಬಿಎಸ್ಸಿ ಪದವೀಧರ ಇವರು. ಇರಗಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ವ್ಯಾಸಂಗ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎನಿಗದೆಲೆ ಜವಾಹರ್ ನವೋದಯ ಶಾಲೆಯಲ್ಲಿಯೂ ವ್ಯಾಸಂಗ ಮಾಡಿದ್ರು. ಯಾವುದೇ ಅಕಾಡೆಮಿಗೆ ಹೋಗಿಲ್ಲ. 4 ವರ್ಷವೂ ಮನೆಯಲ್ಲಿ ಸತತ ಅಭ್ಯಾಸ ಮಾಡಿ ಜಯಗಳಿಸಿದ್ದಾರೆ. ಮೆಂಟರ್ ನೆರವಿನಿಂದ ಸಾಧನೆಗೆ ಸಹಕಾರ ಪಡೆದಿದ್ರು. ಮುಂದಿನ ವಿಡಿಯೋಗಳಲ್ಲಿ ಯುಪಿಎಸ್ಸಿಯ ಮತ್ತೊಂದಿಷ್ಟು ಸಾಧಕರ ಇನ್ಸ್ಪಿರೇಷನಲ್ ಸ್ಟೋರಿನ ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.